ನಮಸ್ತೆ. ಕರ್ನಾಟಕ ಕಂಡ ಅತ್ಯಂತ ಜನಪ್ರಿಯ ಹೆಮ್ಮೆಯ ಸಾಹಿತಿ ಮತ್ತು ಸಂಗೀತ ನಿರ್ದೇಶಕರು ನೀವು. ನಿಮ್ಮ ಮೊದಲ ಹಾಡು ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದ. ಈ ಸಂಗೀತ ಕ್ಷೇತ್ರಕ್ಕೆ ಮತ್ತು ಈ ಸಾಹಿತ್ಯ ಕ್ಷೇತ್ರಕ್ಕೆ ಬರಲಿಕ್ಕಿರುವಂಥ ನಿಮ್ಮ ಆಸಕ್ತಿ ಹೇಗೆ ಮೂಡಿತ್ತು ನಿಮ್ಮ ಹತ್ರ ಅಂತ? ಅದು ಹೈಸ್ಕೂಲಿಂದನೇ. ಯಾಕಂದರೆ ಒಂದು ಬಾಲ್ಯದಿಂದ ಸಿನಿಮಾ ಹುಚ್ಚು. ಎಷ್ಟೋ ಸಲ ನಮ್ಮ ಅಮ್ಮನಿಂದ ಬಯಸ್ಕೊಂಡಿದ್ದೆ ಸಿನಿಮಾ ನೋಡ್ಲಿಕ್ಕೆ ಹೋಗೋದು, ಸಿನಿಮಾ ನೋಡೋ ಹುಚ್ಚು. ಆಮೇಲೆ ಹಾಡು ಕೇಳುವ ಹುಚ್ಚು. ಅವಾಗ ರೇಡಿಯೋ ಒಂದೇ ಇದ್ದಿದ್ದು. ರೇಡಿಯೋ ನಮ್ಮ ಮನೇಲಿ ಇರಲಿಲ್ಲ. ರೇಡಿಯೋ ನಮ್ಮೂರಲ್ಲಿ 4 ರೇಡಿಯೋ ಇದ್ದಿದ್ದು. ಯಾವ ಮನೆಯಲ್ಲಿ ರೇಡಿಯೋ, ನನ್ನ ಕ್ಲಾಸ್ಮೇಟು ಒಬ್ಬರು ಇದ್ದರು, ಶ್ರೀನಿವಾಸ್ ಕೆದ್ಲೆ ಅಂತ, ಅವರ ಮನೆಗೆ ಹೋಗ್ತಿದ್ದೆ. ಹಾಡು ಕೇಳ್ತಾ ನನಗೆ ಏನೇನೋ ಟ್ಯೂನ್ಸ್ ಬರ್ತಾ ಇರ್ತಿತ್ತು. ಬಟ್ ಅದು ಅಲ್ಲೇ ಬತ್ತಿ ಹೋಗ್ತಿದ್ದೆ. ಯಾಕಂದರೆ ಸಂಗೀತ ಕಲ್ತಿರಲಿಲ್ಲ, ಸರಿಗಮ ಗೊತ್ತೇ ಇರಲಿಲ್ಲ ನನಗೆ. ಅಂಥ ಸಂದರ್ಭದಲ್ಲಿ ಹೈಸ್ಕೂಲಿಂದ ಟ್ಯೂನ್ ಮಾಡುವಂಥ ಇದು ಬಂತು. ಆದರೆ ಒಳ್ಳೊಳ್ಳೆ ಟ್ಯೂನ್ ಬಂದಾಗ ನಾನು ಏನು ಮಾಡೋದು, ಅದನ್ನು ಸ್ವರದಲ್ಲಿ ಬರ್ಕೊಳ್ಳೋಕ್ಕೆ ಸ್ವರ ಗೊತ್ತಿಲ್ಲ. ಆವಾಗ ಡಮ್ಮಿ ಸಾಹಿತ್ಯ ಬರೀಲಿಕ್ಕೆ ಶುರು ಮಾಡಿದೆ. ಮತ್ತು ಓದೋ ಅಭ್ಯಾಸ ನನಗೆ ಭಾಳಷ್ಟಿತ್ತು. ನಮ್ಮ ತಂದೆಯವರೇ ಅದನ್ನು ನನಗೆ ಹುಚ್ಚಿಡಿಸಿದ್ದು. ಚಂದಮಾಮ, ಬಾಲಮಿತ್ರ, ಜನಪ್ರಗತಿ, ಪ್ರಜಾಮತ, ಪ್ರಪಂಚ, ಈ ಥರದ ಪುಸ್ತಕಗಳೆಲ್ಲ ತಂದು ಕೊಡ್ತಿದ್ರು, ಓದಿಸ್ತಿದ್ರು. ಹೀಗಾಗಿ ನನಗೆ ಓದೋ ಹುಚ್ಚಿತ್ತು. ಆವಾಗ ಜಿ ಪಿ ರಾಜರತ್ನಂ, ದಿನಕರ ದೇಸಾಯಿ, ಆಮೇಲೆ ಬೇರೆ ಬೇರೆ ಅವ್ರದ್ದು ಸಾಹಿತ್ಯಗಳು ಈ ಇದರಲ್ಲಿ ಬರ್ತಿತ್ತಲ್ಲ ಮ್ಯಾಗ್ಝಿನಲ್ಲಿ, ಅದನ್ನು ಓದ್ತಾ ನನಗೂ ಏನೋ ಒಂದು ಬರಿಬೇಕು ಅಂತ ಆಯಿತು. ಅವಾಗ ಹೈಸ್ಕೂಲಿಂದ ನಮ್ಮ ಸ್ಕೂಲ್ ಬಗ್ಗೆ ಬರೆಯೋದು, ನಮ್ಮ ಅಲ್ಲಿ ಒಂದು ಕಾಡಿತ್ತು ಕಳಂಜಿ ಮೇಲೆ, ಅದರ ಮೇಲೆ ಬರೆಯೋದು, ಹೀಗೆ ಮಾಡ್ತಾ ಹೋಗ್ತಾ ಇದ್ದೆ. ಆಮೇಲೆ ಚುಟುಕುಗಳು ಬರೆಯೋದು ದಿನಕರ ದೇಸಾಯಿ ಅವರ ಸ್ಫೂರ್ತಿಯಿಂದ ಅದೆಲ್ಲ ಮಾಡ್ತಾಯಿದ್ದೆ. ಇದು ನನಗೆ ಗೊತ್ತಿಲ್ಲದೆ ಒಂದು ಮೈಗೂಡಿಸ್ಕೊಂಡದ್ದು, ನಿಮ್ಮ ಪೀಠಿಕೆ ಆಗ್ತಾ ಹೋಯಿತು. ನನಗೆ ಒಂದು ಫೌಂಡೇಶನ್ ಆಗ್ತಾ ಹೋಯಿತು. ಸೊ ಇದು ನನಗೆ ಮುಂದಕ್ಕೆ ನಂದು ಕಾಲೇಜಲ್ಲಿ ಇರುವಾಗ ಒಂದಷ್ಟು ಟ್ಯೂನು ಮಾಡ್ತಿದ್ದೆ. ಆ ಟ್ಯೂನೆಲ್ಲ ನನ್ನ ಸ್ನೇಹಿತರ ಹತ್ರ ಹೇಳೋದು. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಒಂದು ಟ್ಯೂನ್ ಮಾಡಿದ್ದೆ. ಕಣ್ಣಲ್ಲಿ ಕನಸು, ಮನದಲ್ಲಿ ಭ್ರಮೆಯು, ಎದೆಯಲ್ಲಿ ದನಿ ಮೀಟಿದಾಗ ಜಗಕ್ಕೆಲ್ಲ ಬೆಳಕಾಯಿತೀಗ, ಜಗಕ್ಕೆಲ್ಲ ಬೆಳಕಾಯಿತೀಗ. ಹಾಡು ಓ ಚಂದ ಮಾಮ, ಓ ಚಂದ ಮಾಮ. ಇದು ನೋಡಿ, ಅದಕ್ಕೆ ಆಗ ನನ್ನ ಇದರ ಸಾಹಿತ್ಯದ ಇದು ನನಗೆ ಗೊತ್ತಿಲ್ಲ. ಆ ಸಾಹಿತ್ಯದ ಬಗ್ಗೆ ಏನು ಅಂತ ಗೊತ್ತಿಲ್ಲದೆ ಕಣ್ಣಲ್ಲಿ ಕನಸು, ಮನದಲ್ಲಿ ಭ್ರಮೆಯು, ಎದೆಯಲ್ಲಿ ದನಿ ಮೀಟಿದಾಗ ಒಂದಕ್ಕೊಂದು ಸಂಬಂಧ ಇಲ್ಲ. ಕಣ್ಣಲ್ಲಿ ಕನಸು, ಎದೆಯಲ್ಲಿ ಭ್ರಮೆ, ಕಣ್ಣಲ್ಲಿ ಕನಸು, ಮನದಲ್ಲಿ ಭ್ರಮೆ. ಕಣ್ಣಲ್ಲಿ ಕನಸು, ಮನದಲ್ಲಿ ಭ್ರಮೆ, ಓಕೆ, ಅದು ಒಂದು ಸೆಂಟೆನ್ಸು. ಎದೆಯಲ್ಲಿ ದನಿ ಮೀಟಿದಾಗ, ಓಕೆ, ಅದು ಓಕೆ. ಜಗಕ್ಕೆಲ್ಲ ಬೆಳಕಾಯ್ತು, ಈಗ ಸಂಬಂಧ ಇಲ್ಲ. ಯಾಕಂದರೆ ಆ ಬಾಲಿಶವಾದ ನನಗೇನಂದರೆ ಏನೋ ತುಂಬಿಸ್ಬೇಕಲ್ಲಿ, ಇಲ್ಲ ಮರ್ತೋಗ್ತದೆ. ಸ್ವರ ಗೊತ್ತಿದ್ದವರಿಗೆ ಸ್ವರದಲ್ಲಿ ಬರೀತಾರೆ ಅವರು. ನಾನು ಸ್ವರ ಗೊತ್ತಿಲ್ಲ, ಈ ಸಾಹಿತ್ಯವೇ ನನಗೆ ಸ್ವರ. ಹೀಗಾಗಿ ನಾನು ಅದು ಇದು ಮಾಡಿದೆ. ಅದು ಆಮೇಲೆ ನಾನು ಮುಂದೆ ಮ್ಯೂಸಿಕ್ ಡೈರೆಕ್ಟರ್ ಆದಮೇಲೆ ಜೋಡಿ ಅಕ್ಕಿಯಲ್ಲಿ ಓ ಚಂದಮಾಮ, ಅದು ನನಗೆ ಒಳ್ಳೆ ಟ್ಯೂನ್ ಇದೆ, ಹಾಳಾಗೋದು ಬೇಡ, ವೇಸ್ಟ್ ಆಗೋದು, ಆ ಥರ 100 ಟ್ಯೂನ್ ಇದೆ ಇನ್ನೂ. ಹೌದಲ್ಲ, ಅದಕ್ಕೆ ಹಾಕಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆಗಲೇ ನನಗೆ ಈ ಥರ ಟ್ಯೂನ್ಸ್ ಬರ್ತಾಯಿತ್ತು. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದ ಮೇಲೆ ನನಗೆ ಸುಂದರ್ನಾಥ್ ಸುವರ್ಣ ಅಂತ ಮಂಗಳೂರಿನ, ಅವರು ಒಳ್ಳೆ ಕ್ಯಾಮರಾಮ್ಯಾನ್. ಅವರು ಅದಕ್ಕೆ ಮುಂಚೆ ನನಗೆ ಅರವಿಂದ್ ಅಂತ, ಶಂಕರನಾಥ ಅರವಿಂದ್, ಅವ್ರನ್ನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರು ನನಗೆ ಕಾಶಿನಾಥ್ ಅವರ ಪರಿಚಯ ಮಾಡಿಕೊಟ್ರು. ನಾನು ಕೇಳಿದೆ, ಅಪರಿಚಿತ ಸಿನಿಮಾ ನೋಡಿ ಒಂಥರ ಥ್ರಿಲ್ಲಾಗಿ ಹೇಳಿದೆ, ಸರ್ ನನಗೆ ಕಾಶಿನಾಥ್ ಅವ್ರ ಪರಿಚಯ ಮಾಡಿಕೊಡಿದ್ದೆ. ಆ ಟೈಮಲ್ಲಿ ನನ್ನ ಪುಣ್ಯಕ್ಕೆ ನಾನು ಜನವಾಣಿ ಅಂತ ಒಂದು ಪತ್ರಿಕೆಯಲ್ಲಿ 1978ರಲ್ಲಿ ಕೆಲಸಕ್ಕೆ ಸೇರಿದೆ, ಕಾರ್ಟೂನಿಸ್ಟ್ ಆಗಿ. ಅಲ್ಲಿ ಅದು ಗಾಂಧಿನಗರದಲ್ಲೇ ಆ ಪತ್ರಿಕೆ ಆಫೀಸ್ ಇದ್ದರಿಂದ ಸಿನಿಮಾದವರೆಲ್ಲ ಬರ್ತಿದ್ರು ಅಲ್ಲಿ. ಸೊ ಅಲ್ಲಿ ಅರವಿಂದ್ ಅವ್ರ ಪರಿಚಯ ಆಯಿತು. ಆಮೇಲೆ ಸುಂದರ್ನಾಥ್ ಸುವರ್ಣ ಅವರ ಪರಿಚಯ ಆಯಿತು. ಅವರು ಕಾಶಿನಾಥ್ ಸರ್ ಅನುಭವ ಮಾಡೋ ಟೈಮಲ್ಲಿ ಅವರು ಸುಂದರ್ನಾಥ್ ಸುವರ್ಣ ಕಾಶಿನಾಥ್ ಅವರಿಗೆ ಹೇಳಿದ್ರು, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಮನೋಹರ್ ಅಂತ, ಅವನು ಹಾಡೆಲ್ಲ ಚೆನ್ನಾಗಿ ಬರೀತಾನೆ, ಅವನಿಗೊಂದು ಅವಕಾಶ ಕೊಡಿ, ಕರೀರಿ. ಹೋದರೆ ಅಲ್ಲಿ ಎಲ್ ವೈದ್ಯನಾಥನ್ ಮ್ಯೂಸಿಕ್ ಡೈರೆಕ್ಟ್ರು, ಅವರು ಹಾರ್ಮೋನಿಯಂ ಇಟ್ಟು
ಕಂಪೋಸ್ ಮಾಡ್ತಾ ಇದ್ದರು. ಆವಾಗ ಇದು ತಾರರೀರ ತಾರರ ತಾರರೀರ ಅದು ಭಾವಪೂರ್ಣವಾಗಿ ಹಾಡ್ತಿದ್ರು. ಅದೆಷ್ಟು ನನಗೆ ಒಂಥರ ಫೀಲ್ ಆಗ್ತಿತ್ತು, ಆ ದುಃಖದ ಇದಾಗ್ತಿತ್ತು. ಕಾಶಿನಾಥ್ ಸರ್ ಸನ್ನಿವೇಶ ಹೇಳಿದ್ರು ನನಗೆ. ಅವಳು ಮತ್ತೆ ವಾಪಸ್ ಬಂದಾಗ ಇವನು ದೂರ ಹೋಗ್ತಾನೆ, ಓದೇ ದೂರ ಓ ಜೊತೆಗಾರ. ಸೊ ಅವ್ರು ಹೇಳಿದ್ದನ್ನೇ ನಾನು ಬರೆದೆ. ಓದೇ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದಿನ ಸಂದೇಶವ ತಂದಾಗ ಅಂತ. ಅದು ರೆಕಾರ್ಡ್ ಆಯಿತು, ವಾಣಿಜ್ಯರಾಮ್ ಹಾಡಿ. ಅದು ಆ ಹಾಡು ಈಗಲೂ ಕೇಳಿದ್ರೆ ಮೈ ರೋಮಾಂಚನ ಆಗ್ತದೆ. ಅಷ್ಟು ಅಂದರೆ ಅಷ್ಟು ಚಂದದ ಹಾಡು. ಅದರ ಬಗ್ಗೆ ಎರಡು ಮಾತಿಲ್ಲ. ಆಮೇಲೆ ನೀವು ಗೆಜ್ಜೆನಾದ ಮಾಡಿದ್ರಿ, ಆಮೇಲೆ ಜನ್ಮದ ಜೋಡಿ ಮಾಡಿದ್ರಿ. ಈ ಮಲಗು ಮಲಗು ಚಾರುಲತೆ ಅಂತ ಹೇಳುವ ಒಂದು ಹಾಡು ರಮೇಶ್ ಚಂದ್ರ ಹಾಡಿಸಿದ್ರಿ. ಈ ಹಾಡಿಗೆ ಪ್ರೇರಣೆ ಏನು ಅಂತ? ಇದು ಅದೇ ಓಂ ಮಲ್ಲಿಗೆ ಸಿನಿಮಾದ. ಅದು ಓಂ ಮಲ್ಲಿಗೆ ನಿರ್ದೇಶನ ನಂದೆ. ಸೊ ನಾನು ಓಂ ಮಲ್ಲಿಗೆಯ ಪ್ರತಿ ಹಾಡು ಕೂಡ ನಾನು ಅದಕ್ಕೆ ಕಂಪೋಸಿಂಗ್ ಅಂತ ಸಪ್ರೇಟ್ ಟೈಮ್ ಕೊಡಲಿಲ್ಲ. ಶೂಟಿಂಗ್ ಮಾಡ್ತಾ ಇರುವಾಗ ಆ ದೃಶ್ಯ ನೋಡಿದಾಗ ಇಲ್ಲಿ ಈ ಥರ ಒಂದು ಹಾಡು ಮಾಡ್ಬೋದು ಅಂಥೇಳಿ ನನ್ನ ಅಸಿಸ್ಟೆಂಟ್ ರಮೇಶ್ ರಾವ್ ಇದ್ದರು. ರಮೇಶ್ ರಾವ್ ಇದು ಈ ಟ್ಯೂನ್ ಇಲ್ಲಿ ಹಾಕ್ಬೋದಲ್ಲ, ಇದು ಹೇಗಿದೆ ಅಂತ. ಚೆನ್ನಾಗಿದೆ ಮಾಡಿ. ಆ ಥರ ಸ್ನೇಹಿತರ ಜೊತೆ ಡಿಸ್ಕಸ್ ಮಾಡಿ ಆ ಹಾಡನ್ನು ಒಂದೊಂದೇ ಹಾಡು ಮಾಡ್ತಾ ಹೋದೆ. ನಾನು ಬೇರೆ ಸಿನಿಮಾಕ್ಕಾದರೆ ಕಂಪೋಸಿಂಗಿಗೆ ಅಂತ 1 ವಾರ 10 ದಿವಸ, ಇದಕ್ಕೆ ಆ ಥರ ಮಾಡಲಿಲ್ಲ. ಶೂಟಿಂಗ್ ಮಧ್ಯೆನೇ ಅದು ಒಂದೊಂದು ಟ್ಯೂನ್ ಬರ್ತಾ ಹೋಯಿತು. ಯಾಕೆಂದರೆ ನಂದೇ ಇದು ಚಿತ್ರಕಥೆ ಸಂಭಾಷಣೆ ರಮೇಶ್ ರಾವ್ ಬರೆದ್ರು. ಒಂದು ಟೋಟಲ್ ಗೊತ್ತಿತ್ತಲ್ಲ ಈ ಸಿನಿಮಾ ಈ ಥರ ಬರಬೇಕು ಅಂತ. ಹಾಗಾಗಿ ನನಗೆ ಈ ಸನ್ನಿವೇಶದಲ್ಲಿ ಈ ಥರ ಸಿನಿಮಾಗೆ 8 ಹಾಡು ಅದರಲ್ಲಿ ಮಾಡಿದೆ. ಸರಿ, ಇನ್ನೊಂದು ಕ್ವಶನ್. ಈ ಹಾಡು ಬರೆದು ಸಂಗೀತ ಮಾಡೋದು ಸುಲಭವ ಅಲ್ಲ ಸಂಗೀತ ಮಾಡಿದ್ದಕ್ಕೆ ಹಾಡು ಬರೆಯೋದು ಸುಲಭವ ಅಂತ? ಎರಡು ಕಷ್ಟವೇ. ಯಾಕಂತ ಹೇಳಿದ್ರೆ, ಒಂದು ನಾವು ಟ್ಯೂನ್ ಮಾಡುವಾಗ ಸನ್ನಿವೇಶಕ್ಕೆ ತಕ್ಕಾಗಿ ಟ್ಯೂನ್ ಮಾಡ್ತೀವಿ. ಅದಕ್ಕೆ ಒಂದು ಸ್ಟ್ರಕ್ಚರ್ ಬೇರೆ ಇರ್ತದೆ, ಫ್ರೀ ಸ್ಟ್ರಕ್ಚರ್. ಸಾಹಿತ್ಯದ ಬಂಧನ ಇಲ್ಲ, ಸಾಹಿತ್ಯದ ಕಟ್ಟುಪಾಡು ಅಲ್ಲಿ ಇರೋದಿಲ್ಲ. ನಾವು ಬರೆದಿದ್ದಕ್ಕೆ, ನಾವು ಟ್ಯೂನ್ ಮಾಡಿದ್ದಕ್ಕೆ ಆಮೇಲೆ ಬರೆಯೋದು. ಸಿನಿಮಾದಲ್ಲೆಲ್ಲ ಮೊದಲಿಂದ ಬಂದದ್ದು ಹಾಗೆಯೇ ರೂಢಿಯಲ್ಲಿ. ಅಪರೂಪಕ್ಕೆ ಕವಿಗಳ ಸಾಹಿತ್ಯ ಆದಾಗ ನಾವು ಆ ಸಾಹಿತ್ಯಕ್ಕೆ ಕಟ್ಟು ಬಿದ್ದ ಅದಕ್ಕೆ ಅದರ ಪ್ರಕಾರ ಟ್ಯೂನ್ ಮಾಡಬೇಕಾಗ್ತದೆ. ಈಗ ಇದರಲ್ಲಿ KS ನರಸಿಂಹಸ್ವಾಮಿ ಅವರು ಒಂದು ಹಾಡು, ನೀ ಬರುವ ದಾರಿಯಲ್ಲಿ ಸಂಜೆ ಕೆಂಪಾಗಿ, ಅದು ನಾನು ಉಲ್ಟಾ ಪಲ್ಟಕ್ಕೆ ಮಾಡಿದೆ. ನೀ ಬರುವ ದಾರಿಯಲ್ಲಿ ಆ ಹಾಡು ಆ ಟ್ಯೂನ್ ಮಾಡ್ತಾ ಮಧ್ಯದಲ್ಲಿ ಒಂದು ಸ್ಟಕ್ ಆಯಿತು. ಸ್ಟಕ್ ಆದಾಗ ನನಗೆ ಆಗ ಶಂಕರ್ ಶಾನ್ಭಾಗ್ ನನಗೆ ಅಸಿಸ್ಟೆಂಟು, ಅವರು ನನಗೆ ಸ್ವಲ್ಪ ಎತ್ತಿ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಆಮೇಲೆ ಟಕ್ ಅಂತ ಒಂದು ಹೊಳಿತು. ಶಂಕರ್ ಶಾನ್ಭಾಗ್ ಆ ಥರ ಮಾಡ್ತಾಯಿದ್ರು ನನಗೆ. ಈ ಲಾಲಿ ಸುವಾಲಿನೂ ಹಾಗೆ, ಅವರು ಬೆಳಿಗ್ಗೆಯಿಂದ ಟ್ಯೂನ್ ನನಗೆ ಹೊಳಿತಾ ಇತ್ತು, ಆದರೆ ಅದು ಓಕೆ ಆಗಲಿಲ್ಲ. ಒಂದು 5-6 ಟ್ಯೂನ್ ಮಾಡಿದ್ದೆ, ಡೈರೆಕ್ಟ್ರಿಗೆ ಓಕೆ ಆಗಲಿಲ್ಲ. ಆವಾಗ ಶಂಕರ್ ಶಾನ್ಭಾಗ್, ಮನೋಹರ್ ನಾನು ಅಹಿರ್ ಭೈರವಿಯಲ್ಲಿ ಒಂದು ಆಲಾಪ ಮಾಡ್ತೀನಿ, ಅದನ್ನು ನೋಡಿ ಅದರಲ್ಲಿ ಏನಾದರೂ ಬರ್ಬೋದು. ಹೌದು, ಹಾಡಿದ್ದು ಎಲ್ ಎನ್ ಶಾಸ್ತ್ರಿ ಅವರು ಅಂತ ನನಗೆ. ಎಲ್ ಎನ್ ಶಾಸ್ತ್ರಿ ಅವರು, ಬಟ್ ಕಂಪೋಸ್ ಮಾಡುವಾಗ ನನಗೆ ಅಸಿಸ್ಟೆಂಟ್ ಆಗಿದ್ದವರು ಶಂಕರ್ ಶಾನ್ಭಾಗ್ ಇದು ಆಲಾಪವನ್ನು ಹಾಡಿದರು. ಹೇಳ್ತಿದ್ದಾಗ ತಕ್ಷಣ ನಾನು ನಿಲ್ಲಿಸಿ ಅಂತ ಹೇಳಿದೆ. ಲಾಲಿತ ಲಾಲಿ ನನ್ನ ಚೆಲುವಿನ ರಾಜಕುಮಾರ, ಮಲಗೆ ಮುಗಿಲಿನ ರಾಜಕುಮಾರಿ. ಸೊ ಹಾಗೆ ಸ್ಟ್ರಕ್ಚರ್ ನನಗೆ ಬಂತು. ಹೇಳಿದೆ, ಶಂಕರ್ ಶಾನ್ಭಾಗ್ ನೋಟ್ಸ್ ಎಲ್ಲ ಬರ್ಕೊಂಡು ಹಾಡಿದರು, ಟ್ರ್ಯಾಕ್ ಎಲ್ಲ ಅವರೇ ಹಾಡಿದ್ರು ಫಸ್ಟು. ಆಮೇಲೆ ಎಲ್ ಎನ್ ಶಾಸ್ತ್ರಿ ಅವರ. ಮತ್ತು ಹೆಚ್ಚು ಜಾನಪದ ಶೈಲಿಯ ಹಾಡುಗಳನ್ನು ನೀವು ಕೊಟ್ಟಿದ್ದೀರಿ. ಉದಾಹರಣೆಗೆ ಈ ಲಾಲಿ ಸುವಾಲಿ, ಇನ್ನು ಡೆನ್ನಾನ ಇದು ನಿಮಗೆ ನಮ್ಮ ದಕ್ಷಿಣ ಕನ್ನಡದಿಂದ ಸ್ಫೂರ್ತಿ? ಇಲ್ಲೇ ನಾನು ಹುಟ್ಟಿ ಬೆಳೆದು, ನಾನು ಚಿಕ್ಕವನಿದ್ದಾಗ, ನಾನು 3ನೇ ಕ್ಲಾಸ್ ಹುಡುಗ ಆದಾಗಿಂದ ನಮ್ಮ ಮನೆಗೆ ನನ್ನ ಅಮ್ಮ ಅಂದರೆ ಅವರಿಗೆ ಈ ಜಾತಿ ಭೇದ ಅದು ಯಾವುದೂ ಇಲ್ಲ ತಲೆಯಲ್ಲಿ. ಪಾಪ ಹಳ್ಳಿ ಹೆಂಗಸೋದವರು, ಈ ನಲಿಕೆಯವರೆಲ್ಲ ಬರ್ತಿದ್ರು ನಮ್ಮ ಮನೆಗೆ. ಅವರಿಗೆ ಏನು ಅವಾಗ ಆ ಟೈಮಲ್ಲಿ ಸೀಸನ್ನಲ್ಲಿ ಮಾವಿನ ಹಣ್ಣಿದ್ರೆ ಮಾವಿನ ಹಣ್ಣು, ಹಲಸಿನ ಹಣ್ಣಿದ್ರೆ ಹಲಸಿನ ಹಣ್ಣು ಎಲ್ಲ ಕೊಡೋರು, ಊಟ ಎಲ್ಲ ಕೊಡೋರು. ಅವರು ಕೋಲಾಟ ಆಡೋರು. ಒಂದು ಹಾಡು
ಬಲ್ಲಲ್ಲ ದೇವರ ಮನೆದು ಮುಜಿದಿನೋ ಮದಿಮೆಗೆ ಆ ಮದಿಮೆಗೆ ಎಂದು ಬತ್ತೇರು ಮಾತ ಬಿನ್ನ ಬಿನ್ನೇರಿಗೆ ಅಂತ ಒಂದು ಮುಂದೆ ಸಾಲು ನನಗೆ ಗೊತ್ತಿಲ್ಲ. ನಾನು ಆ ಚಿಕ್ಕವನಿದ್ದಾಗ 2 ಲೈನು ಕೇಳಿದ ಅಷ್ಟೇ ನೆನಪು ನನಗೆ. ಆಮೇಲೆ ಏನು ಮಾಡೋದು, ಆಮೇಲೆಲ್ಲ ಹುಡುಕಿದ್ರೆ ನನಗೆ ಅದು ಅಲ್ಲಿ ಮರೆತು ಬಿಟ್ಟೆ, ನಾನು ಚಿಕ್ಕವನಲ್ಲ. ಹೌದು. ಆಮೇಲೆ ಚಿಗುರಿದ ಕನಸು ನಾನು ಮಾಡುವಾಗ ನನಗೆ ಆ ಹಾಡೇ ಬೇಕಿತ್ತು. ನಾನು ಮತ್ತೆ 30 ವರ್ಷದ ನಂತರ ಮಂಗಳೂರಿಗೆ ನಮ್ಮ ಊರಿಗೆ ಬಂದರೆ ಆ ಹಾಡೇ ನಾಶ ಆಗಿದೆ. ಆ ಥರ ಸಾವಿರಾರು ಹಾಡು ನಾಶ ಆಗಿದೆ. ಆಗ ನನಗೆ ದುಃಖ ಆಯಿತು. ಓಹೋ, ಈ ಒಂದು ಯಾಕೆ ಇದು ನಾಶ ಅಂತ ಕೇಳಿದೆ ನಾನು, ಯಾಕೆ ನೀವು ಹಾಡೋದಿಲ್ಲ ಅದೆಲ್ಲ. ಅದಕ್ಕೆ ಅವರು ಹೇಳಿದರು, ನಮ್ಮನ್ನು ಆ ಹಾಡೆಲ್ಲ ಹಾಡಿದರೆ, ಪಾಡ್ದನೆಲ್ಲ ಹಾಡಿದರೆ ನಮ್ಮನ್ನು ಜಾತಿಯಿಂದ ಗುರುತಿಸ್ತಾರೆ, ನಮಗೆ ಒಂದು ಕೀಳರಿಮೆ ಇದೆ ಅಂತ. ನನಗೆ ಆಗ ದುಃಖ ಆಯಿತು, ಜಾತಿಯಿಂದ ಎಷ್ಟೊಂದು ಅನಾಹುತ ಆಗಿದೆ. ಸೊ ಇವರು ಪಾಪ ಆ ಕೀಳರಿಮೆಯಿಂದ ಅದೆಲ್ಲ ಹಾಡೋದನ್ನು ಬಿಟ್ಬಿಟ್ರು. ಆಗ ನಾನು ಭೂಮಿಗೀತ ಅಂತ ಒಂದು ಸಂಸ್ಥೆ ಮಾಡಿದೆ. ಆ ಭೂಮಿಗೀತದ ಉದ್ದೇಶ ಏನಂತಂದರೆ, ಯಾವ್ಯಾವುದು ಜಾನಪದ ಅಂತ ಅದರೊಳಗಡೆ ಸೇರಿ ನಾಶ ಆಗ್ತಾ ಇದೆಯಾ. ಯಾಕಂದರೆ ಬುಡಕಟ್ಟು ಜನರ ಹಾಡು ಬೇರೆ. ಬುಡಕಟ್ಟು ಜನರ ಹಾಡನ್ನು ಜಾನಪದ ಕಲಾವಿದರು ಯಾವತ್ತೂ ಹಾಡೋದಿಲ್ಲ. ಜಾನಪದ ಕಲಾವಿದರ ಹಾಡುಗಳೇ ಬೇರೆ. ಅವರು ಜಾನಪದ ಸಂಗೀತ ಬೇಕಾದಷ್ಟಿದೆ, ಅದನ್ನು ಹಾಡ್ತಾರೆ. ಇದನ್ನು ಹಾಡಲ್ಲ, ಇದನ್ನು ಅದರೊಳಗೆ ಸೇರಿಸಿದ್ದಾರೆ. ಅದರಿಂದ ಹೊರಗೆ ತಂದು ಅದನ್ನು ಭೂಮಿಗೀತ ಅಂತ ಕರಿಬೇಕು. ಬುಡಕಟ್ಟು ಜನ, ಈಗ ನಮ್ಮ ಪಾಡ್ದನಗಳು, ನಲಿಕೆಯವರ ಹಾಡುಗಳು, ಕೊರಗರ ಹಾಡುಗಳು, ಆಮೇಲೆ ನಾಗರಹೊಳೆ ಜೇನುಕುರುಬರ ಹಾಡುಗಳು, ಬೆಟ್ಟದ ಕುರುಬರ ಹಾಡುಗಳು, ಗೊಲ್ಲರ ಹಾಡುಗಳು, ಇದೆಲ್ಲ ನಾಶ ಆಗ್ತಾ ಇದೆ. ಸೊ ಇದು ಉಳಿಬೇಕಾದ್ರೆ ಅದನ್ನೆಲ್ಲ ಹೊರಗೆ ತಂದು ಅದನ್ನು ಭೂಮಿಗೀತ ಅಂತ ಕರಿಬೇಕು. ಅದನ್ನು ಭೂಮಿಗೀತದ ಅಡಿಯಲ್ಲಿ ಇದು ಬರಬೇಕು ಅಂತ ಒಂದು ಸಂಸ್ಥೆ ಮಾಡಿದೆ. ಈಗ ನನ್ನ ಹತ್ರ ದುಡ್ಡಿಲ್ಲ, ಅದರ ಬಗ್ಗೆ ಚಟುವಟಿಕೆಯನ್ನು ಮಾಡ್ತಾಯಿಲ್ಲ. ಒಂದಲ್ಲ ಒಂದಿನ ಅದನ್ನು ದೊಡ್ಡ ಚಟುವಟಿಕೆ ಮಾಡಿ ಅದನ್ನೆಲ್ಲ ಇಡೀ ಕರ್ನಾಟಕದಾದ್ಯಂತ ಕಲೆಕ್ಟ್ ಮಾಡುವ ಒಂದು ಇದಿದೆ, ಉದ್ದೇಶ ಇದೆ. ಆಗ ಎಲ್ಲರ ಸಹಾಯ ಕೇಳ್ತೀನಿ ನಾನು. ಇದು ಸೊ ನನಗೆ ಈ ಬಾಲ್ಯದಲ್ಲಿ ಈ ಥರ ಕೊರಗರ ಹಾಡು, ನಲಿಕೆಯವರ ಹಾಡು, ಇದೆಲ್ಲ ನಾನು ಕೇಳಿ ನನಗೆ ಅದು ಖುಷಿಯಾಗಿ ನನಗೆ ಅದೆಲ್ಲ ನೋಡಿ. ಅವರು ಇನ್ನೋಸೆಂಟ್, ಒಂಥರ ಮುಗ್ಧ ಜನ. ಈ ಕೊರಗರು, ದಲಿತರು, ಇವರೆಲ್ಲ ಇದಾರಲ್ಲ, ಬುಡಕಟ್ಟು ಜನ ತುಂಬ ಅಮಾಯಕರು. ಆ ಅಮಾಯಕ ಜನರ ಬಾಯಲ್ಲಿ ಸರಳವಾದ ಸಂಗೀತ, ಆ ಸರಳವಾದ ಸಂಗೀತ ನನ್ನಂಥವನಿಗೆ, ಸಂಗೀತ ಗೊತ್ತಿಲ್ಲದವನಿಗೆ ಹಾಡುವಂಥ ಸುಲಭ. ಹೌದು, ಇದು ನನಗೆ ತಲೆಯಲ್ಲಿ ಇರ್ತದೆ. ಡೆನ್ನನ ಅನ್ನೋದು ಒಂದು ಸಿಗ್ನೇಚರ್ ವರ್ಡ್. ಅದು ಇಟ್ಕೊಂಡು ನಾನು ಆ ಜನ್ಮದಾತದಲ್ಲೂ ಮಾಡಿದೆ, ಡೆನ್ನ ಅಂತ. ಆಮೇಲೆ ಅದು ಮಾಡಿದೆ. ಆಮೇಲೆ ಕೋಟಿ ಚೆನ್ನಯ್ಯ ಅಂತ ಒಂದು ಸಿನಿಮಾ ನನಗೆ ಬಂತು. ಕೋಟಿ ಚೆನ್ನಯ್ಯ ಸಿನಿಮಾ ನಾನು ಮಾಡುವಾಗ ನಾನು ಏನು ಮಾಡಿದೆ, ನಾನು ಸಿನಿಮಾ ಸ್ಟೈಲಲ್ಲಿ ಇದಕ್ಕೆ ಹಾಡು ಮಾಡಿದರೆ ಹಳೆ ಕೋಟಿ ಚೆನ್ನಯ್ಯಕ್ಕೆ ಕಂಪೇರ್ ಮಾಡ್ತಾರೆ. ಅಲ್ಲಿ ವಿಜಯ ಭಾಸ್ಕರ್ ಅದ್ಭುತವಾದ ಜೋಡು ನಂದ ದೀಪ ಬೆಳಗಂಡು ತುಳುವ ನಾಡಿದ ಗುಂಡೋಡು, ನಮ್ಮ ಅಮೃತ ಸೋಮೇಶ್ವರವರು, ನಮ್ಮ ಲೆಕ್ಚರವರು, ಅವರು ಬರೆದಿರೋದು. ಮತ್ತು ಕೆಮ್ಮಲೆತ ಬ್ರಹ್ಮ ಎಂಕ್ಲ ಕುಲದೇವ ಬ್ರಹ್ಮ, ಅದು. ಆಮೇಲೆ ತುಂಬ ಎಕ್ಕ ಸಕ್ಕಲ ಅದು. ಹೀಗೆ ಒಳ್ಳೊಳ್ಳೆ ಹಾಡುಗಳು ಅದರಲ್ಲಿ, ಅದಕ್ಕೆ ಕಂಪೇರ್ ಮಾಡ್ತಾರೆ. ಮತ್ತು ಇನ್ನೊಂದು ಡೆನ್ನ ಬಾರಿ ಮೆನದನ ನನ್ನ, ಅದೊಂದು ಹಾಡು. ಸೊ 2 ಹಾಡು. ಇನ್ನೊಂದು ನಾನು MD ಪಲ್ಲವಿ ಡ್ಯೂಯೆಟ್ ಒಂದು ಹಾಡಿದ್ವಿ ಅದರಲ್ಲಿ, ಪಾಡ್ದನ ಸ್ಟೈಲಲ್ಲಿ. ಸೊ ಪಾಡ್ದನ ಸ್ಟೈಲಲ್ಲಿ ಕೋಟಿ ಚೆನ್ನಯ್ಯ ಎಲ್ಲ ಹಾಡುಗಳು ಮಾಡಿದೆ. ಕೋಟಿ ಚೆನ್ನಯ್ಯ ಸಿನಿಮಾ ಚೆನ್ನಾಗಿಲ್ಲದೆ ಇದ್ದು ಒಂದು ಫ್ಲಾಪ್ ಆಗಿ ನನ್ನ ಹಾಡುಗಳು ಜನಕ್ಕೆ ಇಷ್ಟ ಆಗಲಿಲ್ಲ. ಬರ್ತಾನೆ ಅಂದರು ಕೆಲವರು ಅದನ್ನು ರಿಂಗ್ ಟೋನ್ನಲ್ಲಿ, ಇದು ಅವರ ಕಾಲರ್ ಟೋನ್ ಮಾಡಿಕೊಂಡ್ರು. ಆಗ ಅದು ಪಾಪ್ಯುಲರ್ ಆಯಿತು.